Yes, okay. Good afternoon, everyone. So, in our yesterday's class, what we have discussed, we were discussing about the differences between job costing and contract costing, right? Everyone understood all those points? Or shall I repeat it once again? Yes, just we will recall all those things once again, okay? Yes, okay. So, in brief, I will explain these things once again. Yes, see, the first difference between contract costing and job costing is each contract is treated as a cost unit, and here each job is treated as a cost unit. Means ಇಲ್ಲಿ ಒಂದು ಏನು ನೀವು ಅಗ್ರಿಮೆಂಟ್ ಅಂತೀವಲ್ಲ, ಏನು ನೀವು ಕಾಂಟ್ರಾಕ್ಟರ್ ಮತ್ತು ಕಾಂಟ್ರಾಕ್ಟಿ ಬಂದು ಏನು ಅಗ್ರಿಮೆಂಟ್ ಆಗಿರ್ತದಲ್ಲ, ಆ ಒಂದು ಅಗ್ರಿಮೆಂಟ್ಗೆ ಆ ಒಂದು ಕಾಂಟ್ರಾಕ್ಟ್ಗೆ ಒಂದು ಯೂನಿಟ್ ಅಂತ ಕನ್ಸಿಡರ್ ಆಗುತ್ತೆ. ಯೂಶಲಿ ನಿಮ್ದು ಔಟ್ಪುಟ್ ಕಾಸ್ಟಿಂಗ್ ಅಲ್ಲಿ ನಾರ್ಮಲ್ ಕಾಸ್ಟ್ ಶೀಟ್ ಅಲ್ಲಿ ಒಂದೊಂದು ಪ್ರಾಡಕ್ಟ್ ಒಂದೊಂದು ಯೂನಿಟ್ ಅಂತ ಕನ್ಸಿಡರ್ ಆಗ್ತಿತ್ತು. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾಡ್ ಪ್ರೊಡ್ಯೂಸ್ಡ್ 100 ಪ್ರಾಡಕ್ಟ್ಸ್ ಆರ್ 100 ರೆಫ್ರಿಜರೇಟರ್ಸ್ ಆಗಿರ್ಬೋದು, 100 ಟಿವಿಸ್ ಅಂತ ಆಗಿರ್ಬೋದು. ಸೊ ಅದು ಒಂದೊಂದು ಟಿವಿನೂ ಒಂದೊಂದು ಕಾಸ್ಟ್ ಯೂನಿಟ್ ಅಂತ ಕನ್ಸಿಡರ್ ಆಗ್ತಿತ್ತು. ಬಟ್ ಇಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಒಂದು ಅಗ್ರಿಮೆಂಟ್, ಒಂದು ಕಾಂಟ್ರಾಕ್ಟ್ ಏನದಲ್ಲ, ಹೋಲ್ ಒಂದು ಕಾಂಟ್ರಾಕ್ಟ್ ಏನಾಗುತ್ತೆ, ಒಂದು ಕಾಸ್ಟ್ ಯೂನಿಟ್ ಅಂತ ಕನ್ಸಿಡರ್ ಆಗುತ್ತೆ. And this one the contract ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ, maybe it will be continued for up to that completion of that work. It may take 1 year, 2 year or 3 years time, but that whole contract is considered as a one cost unit. And in the job costing, one order, whatever it may be, having duration of 3 months or 4 months, one total one type of orders ಏನಂತಲ್ಲ, that order is considered as a one cost unit. Maybe you may get orders for 1000 invitation cards. That one whole 1000 invitation card order is called as a one cost unit. Okay, so here contract costing will be, it is done at the site work, maybe in the outskirts of the city or ಓಪನ್ ಲ್ಯಾಂಡ್ ಅಲ್ಲಿ ಈ ಕಾಂಟ್ರಾಕ್ಟ್ ವರ್ಕ್ ಆಗುತ್ತಾ. ಅಂಡ್ ಜಾಬ್ ಕಾಸ್ಟಿಂಗ್ ಎಲ್ಲಾಗುತ್ತೆ, ಇಟ್ ವಿಲ್ ಬಿ ಡನ್ ಇನ್ ದ ಫ್ಯಾಕ್ಟರಿ ಪ್ರಿಮೈಸಸ್. Okay, that is, it is purely for the manufacturing business and it is purely for the construction work. As we told, this contract costing is large in size. Means this contract will be in a bigger in size. Means large in size and it is a wider contract anta, and the durations ಆಗಿರಬಹುದು, okay, working completion periods ಆಗಿರಬಹುದು, working method ಆಗಿರಬಹುದು, ಎಲ್ಲಾನು it will be in a big one. Or ವ್ಯಾಲ್ಯೂಯೇಷನ್ ಅಂತ ಅನ್ಬೋದು, ಅಥವಾ ಇದ್ರದ್ದು ವ್ಯಾಲ್ಯೂ ಅಂತೆಲ್ಲ ಸ್ವಲ್ಪ ಲಾರ್ಜ್ ಸೈಜ್ ಅಲ್ಲಿ ಇರುತ್ತೆ. ಜಾಬ್ ಕಾಸ್ಟಿಂಗ್ ಇಟ್ ಈಸ್ ಬಿನ್ ಅ ಸ್ಮಾಲ್ ಸೈಜ್, ಬಿಕಾಸ್ ದೀಸ್ ಪೀಪಲ್ ವಿಲ್ ರಿಸೀವ್ ಸಮ್ ವೆರಿ ಲೆಸ್ ಆರ್ಡರ್ಸ್ ಆರ್ ವೆರಿ small orders from the customers. Then the next one is, it is applied in industries engaged in the construction work and it is applied in the service rendering orders or production, manufacturing of production product. ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಿರಲ್ಲ ಅಲ್ಲಿ ಜಾಬ್ ಕಾಸ್ಟಿಂಗ್ ಅಪ್ಲೈ ಮಾಡ್ಕೋತಾರೆ. ಕನ್ಸ್ಟ್ರಕ್ಷನ್ ವರ್ಕ್ ಆರ್ ಎನಿ ಸಿವಿಲ್ ಇಂಜಿನಿಯರಿಂಗ್ ವರ್ಕ್, ಯಾವುದೇ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ ಇದ್ರು ಅಲ್ಲಿ ಯಾವ್ದು ಅಪ್ಲೈ ಮಾಡ್ಕೋತಾರೆ, ಕಾಂಟ್ರಾಕ್ಟ್ ಕಾಸ್ಟಿಂಗ್ ನ ಅಪ್ಲೈ ಮಾಡ್ಕೋತಾರೆ. ದೆನ್ ದ ನೆಕ್ಸ್ಟ್ ಡಿಫರೆನ್ಸ್ ಈಸ್, then the next is, the profit can be calculated on incomplete contract also, but there the profit will be calculated after the completion of work. See, ಪ್ರಾಫಿಟ್ ಯೂಶುವಲಿ ಯಾವಾಗ ಅಂತಂದ್ರೆ, ನಿಮ್ದು ವರ್ಕ್ ಇನ್ಕಂಪ್ಲೀಟ್ ಇದ್ರೂ ಅಲ್ಲಿನೇ ನೀವು ಪ್ರಾಫಿಟ್ ನ ಅರ್ನ್ ಮಾಡ್ಬೋದು ಅಥವಾ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಮೀನ್ಸ್ ಇವಾಗ ನಿಮ್ದು ಯಾವುದೋ ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಕಾಂಟ್ರಾಕ್ಟ್ ರಿಸೀವ್ ಮಾಡಿರ್ತೀರ ಅಂತ ಅನ್ಕೊಳ್ಳಿ. ಸೊ ನಿಮ್ ಟೆಂಡರ್ ಕೊಟೇಶನ್, ನಿಮ್ ಕೊಟೇಶನ್ ಕಮ್ಮಿ ಇದ್ದಕ್ಕೆ ಯಾವುದೋ ಒಂದು ಆಫೀಸ್ ಬಿಲ್ಡಿಂಗ್, ಓಕೆ,
ಸೊ ಒಂದು ಆಫೀಸ್ ಬಿಲ್ಡಿಂಗ್ ನಿಮ್ದು ಒಂದು ಆಫೀಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ನಿಮ್ಗೆ ಕೊಟ್ಟಾರ ಅಂತ ಅನ್ಕೋರಿ. ಆಸ್ ಯು ಅಸ್ಯೂಮ್ ದಟ್ ಯು ವಿಲ್ ಆರ್ ಸಿವಿಲ್ ಇಂಜಿನಿಯರ್ಸ್. ಸೊ ಇವಾಗ ನೀವು ಆಲ್ಮೋಸ್ಟ್ ಒಂದು 50% ವರ್ಕ್ ಕಂಪ್ಲೀಟ್ ಮಾಡಿರಿ. ಸಡನ್ ಆಗಿ ಗೌರ್ಮೆಂಟ್ ಚೇಂಜ್ ಆಯ್ತು, ಆ ಕಾಂಟ್ರಾಕ್ಟ್ ಇನ್ನೊಬ್ರಿಗೆ ಶಿಫ್ಟ್ ಆಯ್ತು ಅಂತ ಅನ್ಕೋರಿ. ಸೊ ಇಟ್ ಮೇ ಬಿ ದಟ್ ಹೋಲ್ ಕಾಂಟ್ರಾಕ್ಟ್ ಕಾಸ್ಟ್ ಇಟ್ ಮೇ ಬಿ ಆಫ್ ಅರೌಂಡ್ 1 crore ಕಾಂಟ್ರಾಕ್ಟ್ ಇರ್ಬೋದು ಅನ್ಕೊಂಡ್ರೆ. ಅಪ್ ಟು ಟಿಲ್ ಯು ಹ್ಯಾಡ್ ಸ್ಪೆಂಡ್ ಮಿನಿಮಮ್ ಒಂದು 50 lakhs ಸ್ಪೆಂಡ್ ಮಾಡಿ ಒಂದು 50% ವರ್ಕ್ ಕಂಪ್ಲೀಟ್ ಮಾಡಿ. ಸೊ ವಿತಿನ್ ದಿಸ್ 15 lakhs ಯು ಕ್ಯಾನ್ ಕ್ಯಾಲ್ಕುಲೇಟ್ ಯುವರ್ ಪ್ರಾಫಿಟ್. ಬಟ್ ಜಾಬ್ ಕಾಸ್ಟಿಂಗ್ ಅಲ್ಲಿ ಆ ರೀತಿ ಆಗಲ್ಲ. ಯಾವಾಗ ನೀವು ಪೂರ್ತಿ ವರ್ಕ್ ಒಂದು ಪ್ರಾಡಕ್ಟ್ ನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಫಿನಿಶ್ಡ್ ಗುಡ್ಸ್ ಅಂತ ರಾ ಮಟೀರಿಯಲ್ಸ್ ನ ಫಿನಿಶ್ಡ್ ಗುಡ್ಸ್ ಅಂತ ಕನ್ವರ್ಟ್ ಮಾಡಿ ಒಂದು ಹೋಲ್ ಪ್ರಾಡಕ್ಟ್ ಅಂತ ಡಿಸೈನ್ ಮಾಡಿ ರೆಡಿ ಮಾಡಿದ್ಮೇಲೆ ನೀವು ಅದನ್ನ ಸೆಲ್ ಮಾಡಬೇಕು. ಯಾವಾಗ ನೀವು ಸೆಲ್ ಮಾಡ್ತೀರಿ ಅವಾಗ ನಿಮಗೆ ಇನ್ಕಮ್ ಜನರೇಟ್ ಆಗುತ್ತೆ. ಅವಾಗ ನೀವು ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅವಾಗ ನೀವು ಕಂಪೇರ್ ಮಾಡೋದು, ಓಕೆ ನಮ್ದು ಎಕ್ಸ್ಪೆನ್ಸಸ್ ಇಷ್ಟಿತ್ತು, ನಮ್ದು ಇಷ್ಟು ಇನ್ಕಮ್ ಅದ. ಸೊ ಬಿಟ್ವೀನ್ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್ ದಟ್ ವಿಲ್ ಬಿ ಯುವರ್ ಪ್ರಾಫಿಟ್. ಸೊ ಯಾವಾಗ್ಲೂ ಜಾಬ್ ಕಾಸ್ಟಿಂಗ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಟ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಇನ್ನೂ ವರ್ಕ್ ಪ್ರೋಗ್ರೆಸ್ ಇರ್ಬೇಕಾದ್ರೆ, ಪ್ರೊಸೆಸಿಂಗ್ ಸೆಂಟರ್ ಇರ್ಬೇಕಾದ್ರು ಅಥವಾ ಇನ್ಕಂಪ್ಲೀಟ್ ವರ್ಕ್ಸ್, ಕೆಲವೊಂದು ಗೌರ್ಮೆಂಟ್ ಕಾಂಟ್ರಾಕ್ಟ್ ವರ್ಕ್ ಇರ್ತಾವ ನೋಡ್ರಿ, ಸ್ಟಿಲ್ ದೇ ಆರ್ ಇನ್ಕಂಪ್ಲೀಟ್ ಆನ್. ಯಾವುದೋ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಓಕೆ ರೋಡ್ ಕನ್ಸ್ಟ್ರಕ್ಷನ್, ಅದು ಅರ್ಧಕ್ಕೆ ನಿಂತ ವರ್ಕ್ ಅಲ್ಲೂ ನಮ್ ಪ್ರಾಫಿಟ್ ಎಷ್ಟಾಗಿದೆ ಅಂತ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಬೇಸ್ಡ್ ಆನ್ ಅವರ್ ಎಸ್ಟಿಮೇಟೆಡ್ ಪ್ರೈಸಸ್ ಆಸ್ ವೆಲ್ ಆಸ್ ಅವರ್ ಆಕ್ಚುಯಲ್ ಪ್ರೈಸಸ್ ಇನ್ಕರ್ಡ್ ಬೈ ಅಸ್. ಅಂಡರ್ಸ್ಟುಡ್? Okay, then the next one is all the costs are chargeable direct to the contract accounts, and here direct allocation of expenses up to some extent is possible. Means see here ನೀವು ಏನೇ ಎಕ್ಸ್ಪೆನ್ಸಸ್ ಇನ್ಕಮ್ ಮಾಡ್ರಿ, ಯಾವುದೇ ಎಕ್ಸ್ಪೆನ್ಸ್ ಇಲ್ಲಿ ಡೈರೆಕ್ಟ್ ಆಗೋದು ಯಾರ ಅಕೌಂಟ್ಗೆ ಡೆಬಿಟ್ ಆಗುತ್ತೆ ಅಂದ್ರೆ ಕಾಂಟ್ರಾಕ್ಟ್ ಅಕೌಂಟ್ಗೆ ಹೋಗುತ್ತದೆ. ಬಟ್ ಜಾಬ್ ಕಾಸ್ಟಿಂಗ್ ಅಲ್ಲಿ ಆ ರೀತಿ ಅಲ್ಲ. ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಕಾಸ್ಟ್ ಶೀಟ್ ಹಿಯರ್. ನೀವು ಇಲ್ಲಿ ಸಿ ಯೂಶಲಿ ನಿಮ್ದು ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಅಕೌಂಟ್ಸ್ ನ ಮೇಂಟೈನ್ ಮಾಡ್ತೀರಿ, ಜಾಬ್ ಕಾಸ್ಟಿಂಗ್ ಅಲ್ಲಿ ಕಾಸ್ಟ್ ಶೀಟ್ ನ ಮೇಂಟೈನ್ ಮಾಡಿದ್ರಿ. ದೇರ್ ಇಸ್ ಅ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ಕಾಸ್ಟ್ ಶೀಟ್ ಅಂಡ್ ಅಕೌಂಟ್ಸ್. ಅಕೌಂಟ್ಸ್ ನಿಮ್ ಟ್ರೇಡಿಂಗ್ P&L ಅಕೌಂಟ್ ತರ ಟಿ ಶೇಪ್ ನಾಗಿರುತ್ತೆ, ಬಟ್ ಕಾಸ್ಟ್ ಶೀಟ್ ಆ ರೀತಿ ಇರಲ್ಲ. ರೈಟ್? ಟಿ ಶೇಪ್ ಫಾರ್ಮ್ಯಾಟ್ ನೋಡಿರಲ್ಲ ಪ್ರಾಫಿಟ್ ಅಂಡ್ ಲಾಸ್. ಯಾವ ಫಾರ್ಮ್ಯಾಟ್ ನಾಗಿರತ್ರಿ ಅದು? ನಿಮ್ P&L ಅಕೌಂಟ್ ವರ್ಟಿಕಲ್ ಫಾರ್ಮ್ಯಾಟ್ ಹಾರಿಜಾಂಟಲ್ ಫಾರ್ಮ್ಯಾಟ್ ಗೊತ್ತದಲ್ಲ? ಮ್ಯಾನೇಜ್ಮೆಂಟ್ ಅಕೌಂಟ್ ಕಲ್ತಿರಲ್ಲ ವರ್ಟಿಕಲ್ ಫಾರ್ಮ್ಯಾಟ್ಸ್ ಹಾರಿಜಾಂಟಲ್ ಫಾರ್ಮ್ಯಾಟ್ಸ್. ಯೂಶಲಿ ನೀವು ಮಾಡೋದು ಯಾವ್ದ್ರಿ? ಯೂಶಲಿ ನೀವೇನ್ ಅಕೌಂಟ್ಸ್ ಅಂತ ಡೆಬಿಟ್ ಕ್ರೆಡಿಟ್ ಅಂತ ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀರ, ಎಲ್ಲ ಅಕೌಂಟ್ಸ್ ಟಿ ಶೇಪ್ ಫಾರ್ಮ್ ನಾಗ ಇರ್ತಾವ. ಇವೆಲ್ಲ ಏನದಲ್ಲ ಉಲ್ಟಾ ಎಲ್. ಸೊ ಆ ಶೇಪ್ ನಾಗ ಇರೋದಕ್ಕೆಲ್ಲ ಕಾಸ್ಟ್ ಶೀಟ್ ನ ರೆಡಿ ಮಾಡ್ತೀರಿ. ಸ್ಟೇಟ್ಮೆಂಟ್ಸ್ ಮಾಡ್ಬೇಕಾರ ಎಲ್ ಶೇಪ್ ಯೂಸ್ ಮಾಡ್ತಾರ. ಇದು ಟಿ ಶೇಪ್ ಯಾವಾಗ ಯೂಸ್ ಮಾಡ್ಕೋತಾರ? ಅಕೌಂಟ್ಸ್ ರೆಡಿ ಮಾಡ್ಬೇಕಾರ. ಸೊ ಯೂಶಲಿ ನಿಮ್ದು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಅಕೌಂಟ್ಸ್ ಮಾಡ್ತೀರಿ, ಲೈಕ್ ಕಾಂಟ್ರಾಕ್ಟ್ ಅಕೌಂಟ್, ಕಾಂಟ್ರಾಕ್ಟೀಸ್ ಅಕೌಂಟ್ ಅಂತ ಮಾಡ್ತೀರಿ. ಸೊ ಅಲ್ಲಿ ನಿಮ್ದು ಎಲ್ಲ ಎಕ್ಸ್ಪೆನ್ಸಸ್ ಏನದಲ್ಲ, ಕಾಂಟ್ರಾಕ್ಟರ್ ಅಥವಾ ನೀವೇನೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಏನೇ ಎಕ್ಸ್ಪೆನ್ಸಸ್ ತಗೊಂಡ್ರು ಆ ಎಲ್ಲ ಎಕ್ಸ್ಪೆನ್ಸಸ್ನು ಡೈರೆಕ್ಟ್ ಆಗಿ ಕಾಂಟ್ರಾಕ್ಟರ್ಸ್ ಅಕೌಂಟ್ಗೆ ಡೆಬಿಟ್ ಆಗ್ತಾವ. ಅಂಡ್ ಹಿಯರ್ ಇನ್ ದ ಜಾಬ್ ಕಾಸ್ಟಿಂಗ್ ಎಲ್ಲ ಎಕ್ಸ್ಪೆನ್ಸಸ್ ಎಕ್ಸ್ಟೆಂಟ್ ಅಲ್ಲಿ ಕಾಸ್ಟ್ ಶೀಟ್ ಅಲ್ಲಿ ನೀವು ಎಂಟ್ರಿ ಮಾಡ್ತೀರಿ. ದಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಹಿಯರ್. Then the number of contracts undertaken are usually a small one, and here the large one. Yes, see, just because of this contract costing is in a large size and need to take some more time to complete that work. Because of that, they will take those contracts in a very less number. And in the job costing, the duration is too small, and they need there is no need of much time to complete that work. Because of that, they will take some more number of orders. That is the main difference here. See, usually contract costing ಅಲ್ಲಿ ಏನಂದ್ರೆ ಇದು
ಬಿಗ್ ಬಜೆಟ್ ಕಾಂಟ್ರಾಕ್ಟ್ ಇರ್ತವೆ ಅಥವಾ ಬಿಗ್ ಬಜೆಟ್ ವರ್ಕ್ ಅಂತ ಹೇಳ್ಬೋದು. ಆಸ್ ವೆಲ್ ಆಸ್ ಟು ಕಂಪ್ಲೀಟ್ ದಟ್ big budget work we need at least more than 1 year and 2 years time. So for that 1 ವರ್ಷದಲ್ಲಿ at least ಅವ್ರು ಬಾಳದ್ರೆ 2 ಅಥವಾ 3 ಕಾಂಟ್ರಾಕ್ಟ್ ಅಷ್ಟೇ accept ಮಾಡ್ಕೋತಾರೆ, not more than 3 contracts. And here in the job costing ಅಲ್ಲಿ usually within 2 months 3 months ಒಳಗೆ ವರ್ಕ್ ಕಂಪ್ಲೀಟ್ ಆಗ್ತಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ, they will take some more orders from the customers because for production of those things there is no need of much time. Okay, material same irutte, so because of that they will collect some more orders from the customers. Then the pricing is influenced by some specific clauses of contract. Yes, according to the contract or according to the agreement, the contract price will be fixed by the contractor and contractee. One estimated price ಅಂತ ಹಾಕಿ ಒಂದು ಕ್ಯಾಲ್ಕುಲೇಟ್ ಮಾಡಿ ಕಾಂಟ್ರಾಕ್ಟ್ ಏನೇನ್ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವಲ್ಲ ಆ ಬೇಸಿಸ್ ಮೇಲೆ ಇಲ್ಲಿ ಏನಾಗತ್ತೆ, ಪ್ರೈಸಿಂಗ್ ಫಿಕ್ಸ್ ಮಾಡ್ಕೋತಾರೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ. ಜಾಬ್ ಕಾಸ್ಟಿಂಗ್ ಅಲ್ಲಿ ಯಾವ ರೀತಿ ಅಂದ್ರೆ ಪ್ರೈಸಿಂಗ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಇಂಡಿವಿಜುವಲ್ ಕಂಡೀಷನ್ ಅಂಡ್ ಜನರಲ್ ಪಾಲಿಸಿ ಆಫ್ ದಿ ಆರ್ಗನೈಸೇಷನ್. ಮೀನ್ಸ್ ನಿಮ್ದು ಪಾಲಿಸಿ ಆರ್ಗನೈಸೇಷನ್ ಪಾಲಿಸೀಸ್ ಏನದ ಅಂದ ಆರ್ಗನೈಸೇಷನ್ ಅಂತಂದ್ರೆ ಈಗ ಸ್ಟೀಲ್ ಮ್ಯಾನುಫ್ಯಾಕ್ಚರ್, ಸ್ಟೀಲ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ ಎಷ್ಟು ಕಂಪ್ನೀಸ್ ಇರ್ತಾವಲ್ರಿ, ಆ ಎಲ್ಲಾ ಕಂಪ್ನೀಸ್, ಎಲ್ಲಾ ಮ್ಯಾನುಫ್ಯಾಕ್ಚರ್ ಕಂಪ್ನೀಸ್ ಅವರು ತಮ್ಮದೇ ಆದಂತ ಒಂದು ಅಸೋಸಿಯೇಷನ್ ಅಂತ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಆ ಎಲ್ಲಾ ಅಸೋಸಿಯೇಷನ್ಸ್ ಎಲ್ಲರೂ ಸೇರಿ ಒಂದು ಯೂನಿಫಾರ್ಮ್ ಪ್ರೈಸ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ಯಾವುದೇ ಸ್ಟೀಲ್ ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರಲಿ, ತಮ್ಮ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ದೇ ಹ್ಯಾವ್ ಟು ಫಾಲೋ ದ ಸೇಮ್ ಪ್ರೈಸ್, ವಾಟ್ ಎವರ್ ಪ್ರೈಸ್ ಫಿಕ್ಸ್ ಬೈ ದಟ್ ಆರ್ಗನೈಸೇಷನ್. Understood? So here rarely we can see those indirect costs here, and in the job costing we can see more number of indirect costs. Okay, that indirect costs which are not at all or that are not engaged in the conversion of raw materials into a finished goods. So that kind of costs are called as indirect costs. So these are the various differences between the job costing and contract costing. So next we will discuss the features of job contract costing. See, these are the features of the contract costing. So what is the first feature of the contract costing is contracts are carried out away from the contractor premises. Yes, see, the first feature is whatever contracts they are carrying out or any work undertaken by the contractor, that will be away from their contractor premises. Means ಅವ್ರ ಆಫೀಸಿಗೆ ನಿಯರೆಸ್ಟ್ ಆಗಿ ಅಥವಾ ಅವ್ರ ಓನ್ ಪ್ಲಾಟ್ ಅಲ್ಲಿ, ಅವ್ರ ಓನ್ ಅಸೆಟ್ ಅಲ್ಲಿ, ಅವ್ರ ಓನ್ ಲ್ಯಾಂಡ್ ಅಲ್ಲಿ ಅವ್ರು ವರ್ಕ್ ಮಾಡಲ್ಲ. ದೇ ವಿಲ್ ಕಂಡಕ್ಟ್ ದೇರ್ ವರ್ಕ್ ಆರ್ ದೇ ವಿಲ್ ಸ್ಟಾರ್ಟ್ ದೇರ್ ವರ್ಕ್ ಇನ್ ಅದರ್ಸ್ ಪ್ರಿಮೈಸಸ್. ಬೇರೆ ಯಾರ್ದೋ ಲ್ಯಾಂಡ್ ಅಲ್ಲಿ, ಕಸ್ಟಮರ್ಸ್ ಲ್ಯಾಂಡ್ ಅಂತ ಹೇಳ್ಬೋದು, ಕ್ಲೈಂಟ್ಸ್ ಲ್ಯಾಂಡ್ ಅನ್ಬೋದು, ಅಥವಾ ಕಾಂಟ್ರಾಕ್ಟೀಸ್ ಲ್ಯಾಂಡ್ ಅಂತ ಹೇಳ್ಬೋದು. ಅವ್ರ ಲ್ಯಾಂಡ್ ಅಲ್ಲಿ ಹೋಗಿ ಅಪಾರ್ಟ್ ಫ್ರಮ್ ಕಾಂಟ್ರಾಕ್ಟರ್ ಪ್ರಿಮೈಸಸ್ ಅಂದ್ರೆ ಕಾಂಟ್ರಾಕ್ಟರ್ ತಮ್ದು ಓನ್ ಅಸೆಟ್ ಬಿಟ್ಟು ಬೇರೆಯವ್ರದ್ದು ಲ್ಯಾಂಡ್ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ವರ್ಕ್ ನ ಸ್ಟಾರ್ಟ್ ಮಾಡೋದು. ಅಥವಾ ಪಬ್ಲಿಕ್ ಪ್ಲೇಸಸ್ ಅಲ್ಲಿ, ಪಬ್ಲಿಕ್ ಪ್ಲೇಸಸ್ ಮೀನ್ಸ್ ವಿಚ್ ಈಸ್ ಅಲೋಕೇಟೆಡ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಪಬ್ಲಿಕ್, ಸೊಸೈಟಿ ವೆಲ್ಫೇರ್ಗೋಸ್ಕರ ಏನಾದ್ರು ಬಿಲ್ಡಿಂಗ್ಸ್ ಆಗಿರ್ಬೋದು, ಆಮೇಲೆ ಗಾರ್ಡನ್ ಸ್ವಲ್ಪ ಸ್ಪೇಸ್ ಅಂತ ಬಿಟ್ಟಿರ್ತಾರಲ್ಲ, ಅಂತ ಪ್ಲೇಸಸ್ ಅಲ್ಲಿ ತಮ್ದು ವರ್ಕ್ ನ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ದ ಫಸ್ಟ್ ಫೀಚರ್ ಹಿಯರ್. ಅಂಡರ್ಸ್ಟುಡ್ ಫಸ್ಟ್ ಫೀಚರ್? Understood or not? I'm asking you only. Yes. Okay. Then the next one is contracts may continue for more than one accounting year. Yes, see, usually these contract costing accounting year ಅಂದ್ರೆ more than 1 year continuation ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ದು ಯೂಶಲಿ ನಿಮ್ದು ಔಟ್ಪುಟ್ ಕಾಸ್ಟಿಂಗ್ ಅಥವಾ ಜಾಬ್ ಕಾಸ್ಟಿಂಗ್ ಅಲ್ಲಿ ಯಾವ ರೀತಿ ಮಾಡ್ತಿದ್ರಿ,
ನಿಮ್ದು ಯೂಶಲಿ ಕಾಸ್ಟ್ ಶೀಟ್ ನ ರೆಡಿ ಮಾಡ್ಬೇಕಾರೆ ಹೆಂಗ್ ಮಾಡ್ತೀರಾ? ಔಟ್ಪುಟ್ ಕಾಸ್ಟಿಂಗ್ ಅಲ್ಲಿ ಕಾಸ್ಟ್ ಶೀಟ್, the name of the industry will be there, then cost sheet for the year end. Year end ಗೆ means ನಿಮ್ದು ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ್ರಿ? ಯೂಶಲಿ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ? ಫಸ್ಟ್ ಏಪ್ರಿಲ್, ರೈಟ್? ಸೊ ಯೂಶಲಿ ಫಸ್ಟ್ ಏಪ್ರಿಲ್ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗಿ 31st ಮಾರ್ಚ್ ಗೆ ಕಂಪ್ಲೀಟ್ ಆಗುತ್ತೆ ನಿಮ್ದು ಅಕೌಂಟಿಂಗ್. ಸೊ ದಿಸ್ ಪೀರಿಯಡ್ ಗೆ ಏನಂತ ಕರೀತಾರೆ? ಹೋಲ್ ಪೀರಿಯಡ್ ಇಸ್ ಕಾಲ್ಡ್ ಆಸ್ ದಿ ಅಕೌಂಟಿಂಗ್ ಇಯರ್. ಸೊ ಯೂಶಲಿ ನಿಮ್ದು ಅಕೌಂಟಿಂಗ್, ಸೊ ಈ ವರ್ಷ ನೀವು ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಮಾಡಿದ್ರ ಅಂದ್ರೆ 1st ಏಪ್ರಿಲ್ 2021 ಗೆ ನಿಮ್ದು ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ದು ಹೋಲ್ ಒಂದು ಅಕೌಂಟಿಂಗ್ ಇಯರ್ ಅಂತ ಯಾವಾಗ ಕಂಪ್ಲೀಟ್ ಆಗುತ್ತೆ? 31st ಮಾರ್ಚ್ 2022. ಸೊ 21-22 ಇದೇನದಲ್ಲ ನಿಮ್ದು, ದಿಸ್ ಈಸ್ ಯುವರ್ ಅಕೌಂಟಿಂಗ್ ಇಯರ್. 1st ಏಪ್ರಿಲ್ 2021 ದಟ್ ಸ್ಟಾರ್ಟಿಂಗ್ ಡೇಟ್ ಆಫ್ ಯುವರ್ business or starting date of your accounting period, and 31st March 2022 is the last day of your accounting period. So ಇದಕ್ಕೆ ಏನಂತಾರ? ಒನ್ ಅಕೌಂಟಿಂಗ್ ಇಯರ್ ಅಂತ ಕರೀತಾರೆ, ಒಂದ್ ವರ್ಷದ್ದು. ಯೂಶಲಿ ನಿಮ್ದು ನಾರ್ಮಲ್ ಆಗಿ ಕಾಸ್ಟ್ ಶೀಟ್ ನ ರೆಡಿ ಮಾಡ್ಬೇಕಾದ್ರೆ ಈ ಒಂದು ಪೀರಿಯಡ್ಗೆ ನೀವು ಕಾಸ್ಟ್ ಶೀಟ್ ನ ರೆಡಿ ಮಾಡ್ತೀರಿ, ಹೌದಾ? ಬಟ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಇಟ್ ಮೇ ಕ್ರಾಸ್ ದಿಸ್ ಅಕೌಂಟಿಂಗ್ ಇಯರ್. ಅಂದ್ರೆ ಇವಾಗ ಯಾವ್ದಾದ್ರು ಒಂದು ನೀವು ಅಕೌಂಟಿಂಗ್ ಯಾವ್ದಾದ್ರು ಒಂದು ವರ್ಕ್ ಅಂತ ಕನ್ಸಿಡರ್ ಮಾಡ್ರೆ, ವರ್ಕ್ ಅಂತ ತಗೊಂಡ್ರೆ that work will be continued for 1 or more than 1 accounting year. ಅಂದ್ರೆ ಇವಾಗ ಯಾವುದೋ ಒಂದು ನಿಮ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಥವಾ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಅಂತ ತಗೋರಿ, ಅಥವಾ ಯಾವುದೋ ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡತ್ತೀರಿ ಅಂತ ಅನ್ಕೋರಿ. ಸೊ ಇದ್ರದ್ದು ಒಂದು ನೀವು ಕಾಂಟ್ರಾಕ್ಟ್ ಅಂತ ತಗೊಂಡಿದ್ರ, ಇದನ್ನ ನೀವು ಇನ್ ಕೇಸ್ 1st ಏಪ್ರಿಲ್ 2021 ಗೆ ಸ್ಟಾರ್ಟ್ ಮಾಡಿರಿ ಅಂತ ಅನ್ಕೊಳ್ಳಿ. ಸೊ ಇದು ಯಾವಾಗ ಎಲ್ಲಿ ನಿಮ್ದು ಮೇ ಬಿ ಎಷ್ಟು ಡ್ಯೂರೇಷನ್ ತಗೊಂಡು ನಿಮ್ ಕಾಂಟ್ರಾಕ್ಟ್ ಇಯರ್ ಡ್ಯೂರೇಷನ್ 3 years ತಗೊಂಡಿದ್ರ, ನಿಮ್ದು ಏನಂದ್ರೆ ನಿಮ್ದು ಅಕೌಂಟಿಂಗ್ ಪೀರಿಯಡ್ ಆ 3 years ವರೆಗೂ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಇವಾಗ ನಿಮ್ ಹಾಸ್ಪಿಟಲ್ ಬಿಲ್ಡಿಂಗ್ ವರ್ಕ್ ಕನ್ಸ್ಟ್ರಕ್ಷನ್ ವರ್ಕ್ ತಗೊಂಡಿರ್ತಿಲ್ಲ, ಇದ್ರದ್ದು ಹೋಲ್ ಅಕೌಂಟ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಆಫ್ಟರ್ 3 years, ಅಂದ್ರೆ 2022, 23 and 24. ಅಂದ್ರೆ 2024 and 31st March 2024 ಗೆ ನಿಮ್ದು ಈ ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಅಕೌಂಟ್ಸ್ ರೆಡಿ ಆಗ್ತದೆ. ಸೊ ಇಟ್ ಹ್ಯಾಸ್ taken more than 1 or 2 accounting years to prepare the accounts for that contract. That is the main second feature of the contract costing. Artha aitri? Understood or not? Then the next one is subcontractors may be employed. For example, electrical fixing, glass work. Yes. See here, ನೀವು ಇದನ್ನ ಒಂದು ಕಾಂಟ್ರಾಕ್ಟ್ ಅಂತ ತಗೊಂಡಿರ್ತೀರಿ. ಈ ಕಾಂಟ್ರಾಕ್ಟ್ ಅಲ್ಲಿ ಯು ಕ್ಯಾನ್ ಆಲ್ಸೋ ಹ್ಯಾಂಡಲ್ ದ ಸಬ್ ಕಾಂಟ್ರಾಕ್ಟ್ಸ್. ಸಿ ಯೂಶಲಿ ಇವಾಗ ನೀವು ಸಿವಿಲ್ ಇಂಜಿನಿಯರ್ ಇರಂದ್ರೆ ಎಲ್ಲಾ ಒಂದು ಹೋಲ್ ಬಿಲ್ಡಿಂಗ್ ಎಲ್ಲಾ ವರ್ಕು ನೀವು ಒಬ್ಬರೇ ಮಾಡ್ತೀರಿ ಅಂತ ಹೇಳಕ್ಕಾಗಲ್ಲ, ಅಥವಾ ನಿಮ್ಗೆ ಎಲ್ಲಾ ನಾಲೆಜು ಅದ ಅಂತ ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ, ರೈಟ್? we need to employ some other people. So building construction ಅಂದ್ರೆ ಏನು? ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡೋದು, ಅದರಲ್ಲಿ ನೀವು ಎಲ್ಲಾ ರೀತಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಕೊಡ್ಲೇಬೇಕ್ರಿ, ರೈಟ್? ಈಗ ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಟಾತೀರಿ ಅಂತ ಅನ್ಕೊಳ್ಳಿ. ಸೊ ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಟಾತೀರಿ ಅಂದ್ರೆ ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ ಬೇಕು? ಜಸ್ಟ್ ಒಂದು ಬಿಲ್ಡಿಂಗ್ ಕಟ್ಟಿ ಅದಕ್ಕೆ 1-4-5 ವಾರ್ಡ್ಸ್ ಅಂತ ಮಾಡಿ ಅದಷ್ಟೇ ಮಾಡಿ ಒಂದೇನೋ ಒಂದು ರೂಮ್ ಟೈಪ್ ಮಾಡಿಕೊಟ್ರೆ ದಟ್ ಈಸ್ ನಾಟ್ ಅ ಹಾಸ್ಪಿಟಲ್ ಬಿಲ್ಡಿಂಗ್. ಅದಕ್ಕೆ ಎಕ್ಸ್ಟ್ರಾ ಏನೇನು ಬೇಕ್ರಿ? ಈಗ ನಿಮ್ದೇ ಒಂದು ಸ್ವಂತ ಮನಿ ಕಟ್ಟಾಕತ್ತೀರಿ ಅಂತ ಅನ್ಕೊಡ್ರಿ, ಒಂದು ಸ್ವಂತ ಮನಿ ಕಟ್ಟಾಕತ್ತೀರಿ ಅಂದ್ರೆ ಅದಕ್ಕೆ ಏನೇನು ವರ್ಕ್ ಮಾಡಿಸ್ತೀರಿ ನೀವು? ಈಗ ನಿಮ್ದು ಈಗ ಆಲ್ಮೋಸ್ಟ್ ನಿಮ್ ಮನಿ ಎಲ್ಲ ಕಟ್ಟದ್ ಮುಗ್ದ ಅಂತ ಅನ್ಕೋರಿ. ಸೊ ಬಿಟ್ವೀನ್ ದ್ಯಾಟ್ ಓನ್ಲಿ ನೀವು ಎಲೆಕ್ಟ್ರಿಕಲ್ ಫಿಕ್ಸಿಂಗ್ ಮಾಡಿಸ್ತೀರಿ, ಲೈಟಿಂಗ್ಸ್ ಹಾಕಿಸ್ತೀರಿ, ಇಲ್ಲ electrical work ಮಾಡಿಸ್ತೀರಿ. that electrical work will be given to the subcontractors. ಯೂಶಲಿ ಇವಾಗ ಒಂದು ಕಾಂಟ್ರಾಕ್ಟರ್ ಅಂತಂದ್ರೆ ಯಾವ ರೀತಿ ವರ್ಕ್ ಮಾಡ್ತಾರೆ ಅಂದ್ರೆ ತಮ್ಮ ಜೊತೆ ಒಬ್ಬ ಎಲೆಕ್ಟ್ರಿಷಿಯನ್ಸ್ಗೂ ಆಡ್ ಮಾಡ್ಕೊಂಡಿರ್ತಾರ, ಎಸ್ ಪೇಂಟರ್ಸ್ಗೂ ಆಡ್ ಮಾಡ್ಕೊಂಡಿರ್ತಾರ, ಆಮೇಲೆ ಗ್ಲಾಸ್ ವರ್ಕ್ ಮಾಡೋರ್ಗೆ, ಫರ್ನಿಚರ್ ವರ್ಕ್ ಮಾಡೋರ್ಗೆ, ಈ ರೀತಿ 4-5 ಜನ
extra people. That extra people are also called as the subcontractors. ಈಗ ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಆಗೋ ಸ್ಟೇಜಿಗೆ ಬಂದದ ಅಂಡ್ ಹಿಯರ್ ದಟ್ ನೀಡ್ ಸಮ್ ಎಲೆಕ್ಟ್ರಿಕಲ್ ವರ್ಕ್. ಸೊ ಆ ಪಾಯಿಂಟ್ ವರ್ಗು ಆ ಬಿಲ್ಡಿಂಗ್ ನ ತಗೊಂಡ್ಬಂದು ನಿಲ್ಲೋದು, ಆ ಒಂದು ಎಲೆಕ್ಟ್ರಿಕಲ್ ವರ್ಕ್ ಹೋಲ್ ಕಾಂಟ್ರಾಕ್ಟ್ ನ ಒಬ್ರಿಗೆ ಕೊಟ್ಬಿಡುದು. ಅಂದ್ರೆ ಆ ಬಿಲ್ಡಿಂಗ್ ಏನೇನ್ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಬೇಕು, ಏನೇನ್ ಎಲೆಕ್ಟ್ರಿಕಲ್ ಥಿಂಗ್ಸ್ ಬೇಕು ಎಲ್ಲಾನು ಫಿಕ್ಸ್ ಮಾಡೋದು ಯಾರ ಡ್ಯೂಟಿ? ಆ ಸಬ್ ಕಾಂಟ್ರಾಕ್ಟರ್ ಡ್ಯೂಟಿ. ಸೊ ಆ ಸಬ್ ಕಾಂಟ್ರಾಕ್ಟರ್ ಪ್ರೈಸ್ ಏನದಲ್ಲಿ ನಿಮ್ದು ಮೇನ್ ಕಾಂಟ್ರಾಕ್ಟ್ ಪ್ರೈಸ್ ನಾಗೆ ಇನ್ಕ್ಲೂಡ್ ಆಗಿರುತ್ತೆ. ಅಂಡರ್ಸ್ಟುಡ್? ಇವಾಗ ವಾಟರ್ ಸಪ್ಲೈ ಇರ್ತದು, ನೀರಿನ ಏನೇನದ ಪ್ಲಂಬಿಂಗ್ ವರ್ಕ್ ಅಂತ ಇರ್ತದೆ, ಆ ಪ್ಲಂಬಿಂಗ್ ವರ್ಕ್ ನ ಮತ್ತೊಬ್ರಿಗೆ ಕಾಂಟ್ರಾಕ್ಟ್ ಕೊಡೋದು, ಅದು ಕಾಂಟ್ರಾಕ್ಟ್ ಪ್ರೈಸ್, ಆ ಸಬ್ ಕಾಂಟ್ರಾಕ್ಟ್ ಪ್ರೈಸ್ ನಿಮ್ದು ಮೇನ್ ಕಾಂಟ್ರಾಕ್ಟ್ ವರ್ಕ್ ನಾಗೆ ಇರುತ್ತೆ. ಸೊ ಇದರಿಂದ ಏನಂದ್ರ ನೀವು ಒಂದು ಕಾಂಟ್ರಾಕ್ಟ್ ಇಂದ ಸಬ್ ಕಾಂಟ್ರಾಕ್ಟರ್ಸ್ ಇನ್ಕ್ಲೂಡ್ ಮಾಡ್ಕೋಬಹುದು. ನಿಮ್ದು ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಬೇರೆ ಬೇರೆ ಕಾಂಟ್ರಾಕ್ಟರ್ಸ್ ಇನ್ಕ್ಲೂಡ್ ಮಾಡ್ಕೊಂಡು ನಿಮ್ದು ಒಂದು ವರ್ಕ್ ನ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ದಟ್ ಈಸ್ ದ ಥರ್ಡ್ ಫೀಚರ್ ಇಯರ್. ಅಂಡರ್ಸ್ಟುಡ್? ಥರ್ಡ್ ಫೀಚರ್. ಈಗ ಇಂಜಿನಿಯರ್ ಕೂತ್ಕೊಂಡು ಪೇಂಟ್ ಮಾಡಕ್ ಆಗುತ್ತೇನ್ರಿ? ನೋ, ರೈಟ್? ಹಿ ಹ್ಯಾಸ್ ಟು ಗಿವ್ ಕಾಂಟ್ರಾಕ್ಟ್ ಟು ದ ಪೇಂಟರ್. ಇವಾಗ ಒಂದು ಅಷ್ಟೇ 4 ರಿಂದ 5 ರೂಮ್ ಇತ್ತಂದ್ರೆ ನಾವು ಇರುವಂತ ವರ್ಕರ್ಸ್ಗೆ ನಾವು ವಿ ಕ್ಯಾನ್ ಆಸ್ಕ್ ದ ಹೆಲ್ಪ್. ಅದನ್ನ ಬಿಟ್ಟು ಒಂದು ದೊಡ್ಡ ಬಿಲ್ಡಿಂಗ್ ಇತ್ತು ಅಂದ್ರೆ, ಈಗ ಪಾಟೀಲ್ ಪ್ಲಾನ್ ಅದಲ್ರಿ, ಅದ್ರಷ್ಟು ದೊಡ್ಡ ಬಿಲ್ಡಿಂಗ್ ಇತ್ತು ಅಂದ್ರೆ 2-3 ಆಗುತ್ತ್ರಿ ಅದು ವರ್ಕ್. ನೋ, ರೈಟ್? ಸೊ ಅದಕ್ಕೆ ಏನಾಗುತ್ತ, ದೇ ವಿಲ್ ಗಿವ್ ಅ ಕಾಂಟ್ರಾಕ್ಟ್ ಟು ಸಮ್ವನ್ ಎಲ್ಸ್. ಸೊ ಆ ರೀತಿನೂ ನಾವು ಸಬ್ ಕಾಂಟ್ರಾಕ್ಟರ್ಸ್ ನಾವು ಇನ್ವಾಲ್ವ್ ಮಾಡ್ಕೋಬಹುದು. ದಟ್ ಈಸ್ ದಿ ಥರ್ಡ್ ಫೀಚರ್ ಇಯರ್. Then the next one is a separate account is prepared for each contract to ascertain profit or loss on each contract. Yes. ಇಲ್ಲಿ ಇನ್ನೊಂದು ಮೇನ್ ಫೀಚರ್ ಏನಂದ್ರೆ, they are maintaining a separate account for each of the contract. See, as I told you that in 1 year at least they will accept 2 or 3 contracts. Okay. ಸೊ 2 or 3 ಕಾಂಟ್ರಾಕ್ಟ್ಸ್ ಅಂದ್ರೆ, ಈಗ ಸಪೋಸ್ ಒಂದೇ ಫೈನಾನ್ಷಿಯಲ್ ಇಯರ್ ಅಲ್ಲಿ 3 ಕಾಂಟ್ರಾಕ್ಟ್ ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತ ಅನ್ಕೊಳ್ಳಿ. ಸೊ ಈ 3 ಕಾಂಟ್ರಾಕ್ಟ್ಸ್ ಅಟ್ ದ ಎಂಡ್ ಆಫ್ ದಿ ಇಯರ್ ನೀವೇನ್ ಮಾಡ್ಬೇಕ್ರಿ? ರಿಪೋರ್ಟ್ ಕೊಡ್ಬೇಕಾ? ಹೌದಾ? ಅಕೌಂಟ್ಸ್ ರೆಡಿ ಮಾಡ್ಬೇಕಲ್ರಿ ನೀವು. ಯು ಹ್ಯಾವ್ ಟು ಪ್ರಿಪೇರ್ ದ ಅಕೌಂಟ್ಸ್ ಅಟ್ ದ ಎಂಡ್ ಆಫ್ ದಿ ಇಯರ್. ಯೂಶಲಿ 31st March 2021 ಅಂತ ಅನ್ಕೋರಿ. ನೀವು ಇನ್ ಕೇಸ್ 1st April 2021 ನಿಮ್ದು ಅಕೌಂಟಿಂಗ್ ಇಯರ್ ಇತ್ತಂದ್ರೆ, ಸೊ 31st March 2021 ಗೆ ನೀವು ಅಕೌಂಟ್ಸ್ ಸಬ್ಮಿಟ್ ಮಾಡ್ಬೇಕ್ರಿ, ಆಡಿಟಿಂಗ್ ಮಾಡಿಸ್ಬೇಕಾ? ಸೊ ಇನ್ ದಿಸ್ ಇಯರ್ ಅಲ್ಲಿ ಮೇ ಬಿ ಯು ಹ್ಯಾಡ್ ಟೇಕನ್ 2 ಕಾಂಟ್ರಾಕ್ಟ್ಸ್, 2 ಕಾಂಟ್ರಾಕ್ಟ್ ತಗೊಂಡ್ರಿ ಅಂತ ಅನ್ಕೋರಿ. ಸೊ ಈ 2 ಕಾಂಟ್ರಾಕ್ಟ್ ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದಲ್ಲ ಅದ್ರದಷ್ಟೇ ನೀವು ಅಕೌಂಟ್ಸ್ ಕೊಡೋದಾಗುತ್ತೆ. ಅಂಡ್ ಹಿಯರ್ ವಿ ಹ್ಯಾವ್ ಟು ಮೇಂಟೈನ್ ಸಪ್ರೇಟ್ ಅಕೌಂಟ್ಸ್ ಫಾರ್ ಈಚ್ ಆಫ್ ದಿ ಕಾಂಟ್ರಾಕ್ಟ್. ಮೀನ್ಸ್ ಈ ಒಂದೇ ವರ್ಷದಲ್ಲಿ ನೀವು ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ತಗೊಂಡಿರಿ, ಇನ್ನೊಂದು ಒಂದು ಮಾಲ್ ಕನ್ಸ್ಟ್ರಕ್ಷನ್ ವರ್ಕ್ ತಗೊಂಡ್ರಿ ಅಂತ ಅನ್ಕೊಳ್ಳಿ. ಸೊ ಹಾಸ್ಪಿಟಲ್ ಬಿಲ್ಡಿಂಗ್ ಸಪರೇಟ್ ಆಗಿ ಅಕೌಂಟ್ಸ್ ರೆಡಿ ಮಾಡಬೇಕು, ಅಂಡ್ ಮಾಲ್ ಏನಂದ್ರೆ ಅದ್ರದ್ದು ಅಕೌಂಟ್ಸ್ ಸಪರೇಟ್ ಆಗಿ ಪ್ರಿಪೇರ್ ಮಾಡಬೇಕು. ದಟ್ ಈಸ್ ದಿ 4th ಫೀಚರ್ ಇಯರ್ ಟು ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಆರ್ ಲಾಸ್. ಅಂದ್ರೆ ಇದರಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ನಾವು ಈ ರೀತಿ ಸ್ಕೂಲ್ ಬಿಲ್ಡಿಂಗ್ಸ್ ಮಾಡೋದ್ರಿಂದ ನಮ್ಗೆ ಪ್ರಾಫಿಟ್ ಅದನ್ನ, ಹಾಸ್ಪಿಟಲ್ ಬಿಲ್ಡಿಂಗ್ ಮಾಡೋದ್ರಿಂದ ಪ್ರಾಫಿಟ್ ಅದನ್ನ, ಅಥವಾ ಮಾಲ್ಸು, ಸಿನಿಮಾ ಹಾಲ್ಸು, ಥಿಯೇಟರ್ಸು ಅಂಡ್ ಶಾಪಿಂಗ್ ಕಾಂಪ್ಲೆಕ್ಸ್ ಅಥವಾ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ನಮ್ಗೆ ಪ್ರಾಫಿಟ್ ಅದನ್ನ ವಿ ವಿಲ್ ಗೆಟ್ ಟು ನೋ. ದಟ್ ಈಸ್ ದಿ 4th ಫೀಚರ್ ಇಯರ್. Then the next one is payments by the customers are made at various stages based on the engineer's certificates for completed stage. Yes. See, usually customers payment ಯಾವ ರೀತಿ ಮಾಡ್ತಾರಲ್ಲ that will be dependent on the engineer's certificate. Engineer certificates ಅಂದ್ರೆ, see, there will be some stages. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ. ಒಂದು ಬಿಲ್ಡಿಂಗ್ ಅಥವಾ ಒಂದು ಯಾವ್ದಾದ್ರು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಆದ್ಮೇಲೆ, ಸಿ ಯೂಶುವಲಿ ನಿಮ್ದು ಒಂದು ರೆಸಿಡೆನ್ಷಿಯಲ್ ಹೌಸ್ನೇ ತಗೋರಿ, ಅದ್ರದ್ದು ಫಸ್ಟ್ ಪಾಯ ಹಾಕಿ ಒಂದ್ ಅರ್ಧ ಅಥವಾ ಒಂದ್ ಸ್ವಲ್ಪ ಗಾಡಿ ಏರ್ಸಿದ್ಮೇಲೆ ಒಂದ್ ಸ್ವಲ್ಪ ಅಮೌಂಟ್ ನಿಮ್ ಕಡೆ ತಗೋತಾರ. ಅದಾದ್ಮೇಲೆ ಚೌಕಟ್ ಹಾಕಿ ಸ್ಲ್ಯಾಬ್ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಅಮೌಂಟ್ ತಗೋತಾರ. ಅದಾದ್ಮೇಲೆ ಪೂರ್ತಿ ಎಲೆಕ್ಟ್ರಿಕಲ್ ವರ್ಕು, ಡೋರ್ಸ್ ವಿಂಡೋಸ್ ಎಲ್ಲ ಕೂಡ್ಸಿದ್ಮ್ಯಾಗ ಎಲೆಕ್ಟ್ರಿಕಲ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಪೂರ್ತಿ ಅವಾಗ ಒಂದ್ಸತಿ ಮಿನಿಮಮ್ 3 to 4 times ನಿಮ್ಮ ಹತ್ರ ಇಷ್ಟಿಷ್ಟು ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ಅಮೌಂಟ್ ತಗೊಳ್ತಾರೆ ನೋಡಿರಿ ಇಂಜಿನಿಯರ್ಸ್. ಹ್ಯಾವ್ ಅಬ್ಸರ್ವ್ ದಟ್ ಒನ್? ನೋಡಿರಿ, ಅಬ್ಸರ್ವ್ ಮಾಡಿರಲ್ರಿ? ಅಟ್ಲೀಸ್ಟ್ ನಿಮ್ ಪೇರೆಂಟ್ಸ್ ಅಮೌಂಟ್ ಕೊಡೋದಲ್ಲ ಅಬ್ಸರ್ವ್ ಮಾಡಿರಿ?
ಎಸ್ ಅದೇ ರೀತಿನೂ ಇಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಏನಾಗುತ್ತೆ ದಟ್ ವರ್ಕ್ ವಿಲ್ ಬಿ ಡಿಪೆಂಡೆಡ್ ಆನ್ ದಿ ಸಮ್ ವೇರಿಯಸ್ ಸ್ಟೇಜಸ್. ಈಗ ಇಂಜಿನಿಯರ್ಸ್ ಅಥವಾ ಕಾಂಟ್ರಾಕ್ಟರ್ಸ್ ಫಿಕ್ಸ್ ಇಟ್ಕೊಂಡಿರ್ತಾರೆ, ಇಷ್ಟು ಇದೊಂದು ಸ್ಟೇಜ್ ಆದ್ಮೇಲೆ ನಾವು ಇಷ್ಟು ಅಮೌಂಟ್ ನ ಪೇಮೆಂಟ್ ತಗೋಬೇಕು. ಇಷ್ಟು ಸ್ಟೇಜ್ ಆದ್ಮೇಲೆ ಯೂಶುವಲಿ ಬಿಲ್ಡಿಂಗ್ಸ್ ವರ್ಕ್ ಅಲ್ಲಿ ಫಸ್ಟ್ ಫ್ಲೋರ್ ಅಥವಾ ಒಂದ್ 2 ಫ್ಲೋರ್ ಆದ್ಮೇಲೆ, ಅಥವಾ ನಿಮ್ದು ಯಾವ್ದೊಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಮಾಡ್ತಿದ್ರು, ಒಂದು 20 ಫ್ಲೋರ್ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಮಾಡ್ತಿದ್ರು ಅಂದ್ರೆ ಫಸ್ಟ್ ಒಂದು 5 ಫ್ಲೋರ್ ಆದ್ಮೇಲೆ ಫಸ್ಟ್ ಪೇಮೆಂಟ್ ಅಂತ ತಗೋತಾರ. ಅದಾದ್ಮೇಲೆ ಒಂದು 10 ಫ್ಲೋರ್ ಕಟ್ತಾರ, 10 to 15 ಫ್ಲೋರ್ ಆದ್ಮೇಲೆ ಸೆಕೆಂಡ್ ಪೇಮೆಂಟ್ ಅಂತ ಇಸ್ಕೋತಾರ. ಅದಾದ್ಮೇಲೆ ಫೈನಲ್ ಆದ್ಮೇಲೆ ಅವಾಗ ಒಂದ್ಸತಿ ಅಷ್ಟು ಫ್ಲೋರ್ಸ್ ಕಂಪ್ಲೀಟ್ ಆದ್ಮೇಲೆ ಅವಾಗ ಒಂದು ಪೇಮೆಂಟ್ ಅಂತ ತಗೋತಾರ. ದೆನ್ ಆಫ್ಟರ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಅದಾದ್ಮೇಲೆ ಒಂದು ಪೇಮೆಂಟ್ ಅಂತ. ಸೊ ಈ ರೀತಿ ಇಂಜಿನಿಯರ್ಸ್ ಯಾವ ರೀತಿ ಸರ್ಟಿಫಿಕೇಟ್ಸ್ ಕೊಡ್ಕೋತ ಹೋಗ್ತಾರಲ್ಲ ಆ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ ಅಮೌಂಟ್ ನ ಪೇಮೆಂಟ್ ನ ತಗೋತಿರ್ತಾರೆ. ಸೊ ಇಲ್ಲಿ ಏನಾಗತ್ತ ಕಸ್ಟಮರ್ಸ್ಗೆ ಈಸಿ ಆಗುತ್ತೆ. ನಿಮ್ದು ವರ್ಕ್ ನಿಮಗೆ ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಆಗಿತ್ತು ಅಂದ್ರೆ ದೇ ವಿಲ್ ಗಿವ್ ದ ಅಮೌಂಟ್, ಆರ್ ನಿಮ್ಗೆ ಕಾಂಟ್ರಾಕ್ಟರ್ಸ್ಗೂ ಇಟ್ ವಿಲ್ ಬಿ ಈಸಿ ಫಾರ್ ದಮ್. ಎಸ್ ನಮ್ದು ಇಷ್ಟು ವರ್ಕ್ ಇತ್ತು, ನಾವು ಈ ರೀತಿ ಕಂಪ್ಲೀಟ್ ಮಾಡೀವಿ. ಫಾರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಪ್ರೊಸೆಸ್ ದೇ ವಿಲ್ ಬಿ ಹ್ಯಾವಿಂಗ್ ಸಮ್ ಮನಿ ವಿತ್ ದಟ್. ಸೊ ದಟ್ ಈಸ್ ದಿ main benefit of this contract costing. Okay, so these are the various features of the contract costing. Yes, do you have any doubts in this? All of you understood this one? Then shall I go for the contract costing procedure? Yes, see, this is the contract costing procedure. See, contract costing procedure ಅಂದ್ರೆ ಯಾವ್ಯಾವ ಏನೇನು ಸ್ಟೆಪ್ಸ್ ನಾವು ಇನ್ವಾಲ್ವ್ ಮಾಡ್ಕೋಬೇಕು, ಏನೇನು ಸ್ಟೆಪ್ನ ನಾವು ಫಾಲೋ ಮಾಡ್ಕೋಬೇಕು. ದಟ್ ಈಸ್ ನಥಿಂಗ್ ಬಟ್ ಟ್ರೀಟ್ಮೆಂಟ್ ಆಫ್ ವೇರಿಯಸ್ ಐಟಮ್ಸ್. ಔಟ್ಪುಟ್ ಕಾಸ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಟ್ರೀಟ್ಮೆಂಟ್ ಯು ಹ್ಯಾಡ್ ಲರ್ನ್ ಟ್ರೀಟ್ಮೆಂಟ್ ಆಫ್ ವೇರಿಯಸ್ ಐಟಮ್ಸ್, ಡಿಫೆಕ್ಟಿವ್ ಪ್ರಾಡಕ್ಟ್ಸ್, ಸೇಲ್ ಆಫ್ ಸ್ಕ್ರಾಪ್ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡಬೇಕು ಅಂತ ಕಲ್ತಿದ್ರಲ್ಲ. Sale of scrap, is it an income or expense? Yes, it is an income. So like that only ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಏನೇನು ಪ್ರೊಸೀಜರ್ ಅದ ಅಂತ. ಸಿ ಯೂಶಲಿ ಔಟ್ಪುಟ್ ಕಾಸ್ಟಿಂಗ್ ಅಲ್ಲಿ ಸೇಲ್ ಆಫ್ ಸ್ಕ್ರಾಪ್ ಇಟ್ ಈಸ್ ಅ ಇನ್ಕಮ್ ಅಂತ ಅಂದಾಗ ಏನ್ ಮಾಡ್ತೀರಿ, ನಿಮ್ ಟೋಟಲ್ ವರ್ಕ್ ಕಾಸ್ಟ್ ಅಲ್ಲಿ ಅದನ್ನ ಏನ್ ಮಾಡ್ತೀರಿ ಲೆಸ್ ಮಾಡ್ತಿದ್ರಿ. ನನ್ ಪದರಿ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಇದ್ರೆ ಅದನ್ನು ಏನ್ ಮಾಡ್ತಿದ್ರಿ ನಿಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ಆಡ್ ಮಾಡ್ತಿದ್ರಲ್ಲ. ಸೊ ಅದೇ ರೀತಿ ಇಲ್ಲಿನೂ ಯಾವ್ಯಾವ ಟ್ರೀಟ್ಮೆಂಟ್ ಯಾವ್ಯಾವ ಐಟಮ್ಸ್ನ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು, ವಿ ವಿಲ್ ಸಿ ದಟ್ ಒನ್. ಸಿ ಹಿಯರ್ ಫಸ್ಟ್ ಒನ್ ಏನ್ ಮಾಡಬೇಕು ನಾವು, ವಿ ಹ್ಯಾವ್ ಟು ಪ್ರಿಪೇರ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಯಸ್, see here each contract is given a number and separate account is open for each contract. So ಒಂದೊಂದು ಕಾಂಟ್ರಾಕ್ಟ್ಗೂ ಒಂದೊಂದು ಸಪ್ರೇಟ್ ಅಕೌಂಟ್ಸ್ ಅಂತ ಓಪನ್ ಮಾಡ್ಕೋತ ಹೋಗ್ಬೇಕು. ಈಗ ನಿಮ್ದು ಸ್ಕೂಲ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ತಗೊಂಡಿದ್ರೆ ಅದಕ್ಕೆ ಸಪ್ರೇಟ್ ಅಕೌಂಟ್, ಹಾಸ್ಪಿಟಲ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ತಗೊಂಡಿದ್ರೆ ಹಾಸ್ಪಿಟಲ್ ಬಿಲ್ಡಿಂಗ್ ಸಪ್ರೇಟ್ ಅಕೌಂಟ್. ಒಂದೇ ಇಯರ್ ಅಲ್ಲಿ ನೀವು 3 ತಗೋರಿ, ಬಟ್ 3ದಕ್ಕೂ ಸಪ್ರೇಟ್ ಅಕೌಂಟ್ಸ್ ಮೇಂಟೈನ್ ಮಾಡೋದು. ಫೈನಲ್ ಆಗಿ ನಿಮ್ ಟ್ರೇಡಿಂಗ್ P&L ಅಕೌಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ 3 ಕಾಂಬಿನೇಷನ್ ಫಸ್ಟ್ ಕಾಂಟ್ರಾಕ್ಟ್, ಸೆಕೆಂಡ್ ಕಾಂಟ್ರಾಕ್ಟ್, ಥರ್ಡ್ ಕಾಂಟ್ರಾಕ್ಟ್ ಅಂತ ತೋರಿಸಬಹುದು. ಬಟ್ ನೀವು ನಿಮಗೆ ಪ್ರಾಫಿಟ್ ಮತ್ತೆ ಲಾಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯು ಹ್ಯಾವ್ ಟು ಪ್ರಿಪೇರ್ ಸಪ್ರೇಟ್ ಕಾಂಟ್ರಾಕ್ಟ್ ಫಾರ್ ಈಚ್ ಆಫ್ ದಿ ಕಾಂಟ್ರಾಕ್ಟ್. ಒಂದೊಂದೊಂದೊಂದು ಕಾಂಟ್ರಾಕ್ಟ್ ಒಂದೊಂದೊಂದು ಅಕೌಂಟ್ಸ್ ನ ಮೇಂಟೈನ್ ಮಾಡಬೇಕು. ದಟ್ ಅಕೌಂಟ್ ಈಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟ್ ಅಕೌಂಟ್. Then the next one is direct cost. Yes, see, direct cost means all the direct costs are debited to the contract account. See, contract account ಅಂತ ಏನ್ ಮಾಡಿರ್ತಾರಲ್ಲ ಅಲ್ಲಿ ಡೆಬಿಟ್ ಸೈಡ್ ಏನ್ ಹಾಕ್ಬೇಕಂದ್ರೆ ನಿಮ್ದೆಲ್ಲ ಡೈರೆಕ್ಟ್
ಕಾಸ್ಟ್ ಆರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದ್ರೆ ಯಾವುದು? ಮಟೀರಿಯಲ್ಸ್, ಲೇಬರ್, ಸೂಪರ್ವಿಷನ್, ಓಕೆ, ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ, ಸಬ್ ಕಾಂಟ್ರಾಕ್ಟ್ ಕಾಸ್ಟ್. ಎಸ್, ಮಟೀರಿಯಲ್ಸ್ ಅಂದ್ರೆ ನೀವು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಏನೇನು ಮಟೀರಿಯಲ್ಸ್ ತೊಗೊಂಬಂದಿರ್ತೀರಲ್ಲ ಅದನ್ನೆಲ್ಲಾನು ಎಲ್ಲಿ ಡೆಬಿಟ್ ಮಾಡಬೇಕು? ಡೈರೆಕ್ಟ್ ಆಗಿ ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಅಲ್ಲಿ ಹಾಕಬೇಕು. ಲೇಬರ್ ಖರ್ಚು ನಿಮ್ಮ ದಿನಗೂಲಿ, ಇವ್ರು ಕಟ್ಟಡ ಕೆಲಸ ಮಾಡೋರು ಅವ್ರದ್ದು ವೇಜಸ್, ಡೈಲಿ ವೇಜಸ್, ಅದನ್ನ ಡೆಬಿಟ್ ಎಲ್ಲಿ ಡೆಬಿಟ್ ಮಾಡಬೇಕು? ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಸೈಡ್ ಹಾಕಬೇಕು. ದೆನ್ ಸೂಪರ್ವಿಷನ್, ಮೇಸ್ತ್ರಿ ಸ್ಯಾಲ್ರಿ ಅವಂದೆಲ್ಲ ಸ್ಯಾಲ್ರಿ ಎಲ್ಲಿ ಹಾಕ್ಬೇಕ್ರಿ? ಯು ಹ್ಯಾವ್ ಟು ಡೆಬಿಟ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ, ನಿಮ್ದು 1 ಇಯರ್ ಅದು ಏನು ಲ್ಯಾಂಡ್ ತೊಗೊಂಡಿರ್ತಲ್ಲ ಅದ್ರ ಡಿಪ್ರಿಸಿಯೇಷನ್ ಆಗಿರ್ಬೋದು, ನಿಮ್ದು ಮಷಿನರಿ ಯೂಸ್ ಮಾಡಿದ್ರೆ ಅದ್ರ ಮಷಿನರಿ ಅಥವಾ ನಿಮ್ದು ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ಇದನ್ನು ಅದನ್ನು ಎಲ್ಲಿ ಡೆಬಿಟ್ ಅಂತ ಹಾಕಬೇಕು? ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಅಂತ ಹಾಕಬೇಕು. ಆ್ಯಂಡ್ ಸಬ್ ಕಾಂಟ್ರಾಕ್ಟ್ ಕಾಸ್ಟ್, ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ನಿಮ್ದು ಏನಾದ್ರು ಎಕ್ಸ್ಟ್ರಾ ಎಲೆಕ್ಟ್ರಿಕಲ್ ವರ್ಕ್ ಕೊಟ್ಟಿದ್ರ, ಯಾರಿಗಾದ್ರು ಎಕ್ಸ್ಟ್ರಾ ಎಲೆಕ್ಟ್ರಿಕಲ್ ವರ್ಕ್ ಆಗಿರ್ಬೋದು, ಪ್ಲಂಬಿಂಗ್ ವರ್ಕ್ ಕಾಸ್ಟ್ ಆಗಿರ್ಬೋದು, ಗ್ಲಾಸ್ ವರ್ಕಿನ ಕಾಸ್ಟ್ ಆಗಿರ್ಬೋದು, ಓಕೆ, ಸಮ್ ಎಕ್ಸ್ಟ್ರಾ ಏನಾದ್ರು ವರ್ಕ್ ಮಾಡಿಸಿದ ಇಂಟೀರಿಯರ್ ಡಿಸೈನಿಂಗ್ ಮಾಡಿಸಿದ್ದಾಗಿರ್ಬೋದು, ಫರ್ನಿಚರ್ಸ್ ಮಾಡಿಸಿದ್ದು ಅದ್ರದ್ದು ಕಾಂಟ್ರಾಕ್ಟ್ ಆಗಿರ್ಬೋದು, ಅದೆಲ್ಲ ಕಾಸ್ಟ್ ಏನು ಮಾಡ್ತಾರೆ? ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಅಂತ ಕರೀತಾರೆ. ಅದನ್ನೆಲ್ಲ ಏನು ಮಾಡಬೇಕು? ಯು ಹ್ಯಾವ್ ಟು ಡೆಬಿಟೆಡ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್. ದಟ್ ಈಸ್ ದಿ ಟ್ರೀಟ್ಮೆಂಟ್ ಆಫ್ ಡೈರೆಕ್ಟ್ ಕಾಸ್ಟ್. ಸೊ ಇಂಡೈರೆಕ್ಟ್ ಕಾಸ್ಟ್ ಅಂದ್ರೆ ಸೊ ಇದನ್ನ ಬಿಟ್ಟು ಎಕ್ಸ್ಟ್ರಾ ಏನಾದ್ರು ಇಂಡೈರೆಕ್ಟ್ ಕಾಸ್ಟ್ ಏನಾದ್ರು ಇತ್ತಂದ್ರೆ ಅದನ್ನು ನೀವೇನು ಮಾಡ್ಬೇಕ್ರಿ? ಡೈರೆಕ್ಟ್ ಆಗಿ ಕಾಂಟ್ರಾಕ್ಟ್ ಅಕೌಂಟ್ಗೆ ಡೆಬಿಟೆಡ್ ಅಂತ ಮಾಡಬೇಕು. ಅಂಡರ್ಸ್ಟುಡ್ ದೀಸ್ 3? Understood or not? Yes. So see, these are the costing projects. Still we will still some other points are there. We will discuss in our next class. Okay, thank you. Have a nice day.